ದ್ವಿತೀಯ ಪಿ ಯು ಸಿ ಇಂಗ್ಲೀಷಲ್ಲಿ ಯಾರು ಸ್ಕೋರ್ ಮಾಡಬೇಕು, ಯಾರು ಜಸ್ಟ್ ಪಾಸ್ ಆಗಬೇಕು, ಯಾರೇ ಆದರೂ ಕೂಡ ಈ ಒಂದು ಪ್ರಶ್ನೆಯನ್ನು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಪಾರ್ಟ್ ಡಿನಲ್ಲಿ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. 4 ಮಾರ್ಕ್ಸ್. ಕಣ್ಣು ಮುಚ್ಚಿ ಸುಮ್ಮನೆ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿಬಿಡಿ. ಈ ಒಂದು ವೀಡಿಯೋದಲ್ಲಿ ಇದನ್ನು ಕಲ್ತು ಬಿಡ್ತೀರಾ. ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಒಂದು ಪ್ರಶ್ನೆ ಇದೆ. ಸರಿ, ಹಾಗಿದ್ದರೆ ಒಂದನೇ ಕ್ವಶನನ್ನು ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಸಿಗುತ್ತೆ. ನಡಿ, ಹಾಗಿದ್ದರೆ 4 ಮಾರ್ಕ್ಸನ್ನು ಸುಲಭವಾಗಿ ಕಲ್ತು ಬಿಡೋಣ. ರಾಣಿ ಸಾ ಆನ್ ಓಲ್ಡ್ ವುಮೆನ್ ಆನ್ ಹರ್ ವೇ ಟು ಸ್ಕೂಲ್ ದಾರಿಯಲ್ಲಿ ಅವಳು ಒಬ್ಬ ಓಲ್ಡ್ ವುಮೆನನ್ನು ನೋಡ್ತಾಳೆ. ಸರಿ, ಡ್ಯಾಶ್ ಕೊಟ್ಟಿದ್ದಾರೆ ಇಲ್ಲಿ. ಡ್ಯಾಶ್ ಓಲ್ಡ್ ವುಮೆನ್ ವಾಸ್ ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಅಂಡರ್ ಅ ಟ್ರೀ. ಯೂಸ್ ಅಪ್ರಾಪ್ರಿಯೇಟ್ ಆರ್ಟಿಕಲ್. ಇಲ್ಲೊಂದು ಆರ್ಟಿಕಲನ್ನು ಯೂಸ್ ಮಾಡಿ ನಾವು ಸೆಂಟೆನ್ಸನ್ನು ಪೂರ್ತಿ ಮಾಡಬೇಕಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸರಿ, ಹಾಗಿದ್ರೆ ಮಾಡೋಣ. ಇಲ್ಲಿ ಆ್ಯನ್ ಓಲ್ಡ್ ವುಮೆನ್ ಅಂತ ಮೊದಲೇ ಆ್ಯನ್ ಓಲ್ಡ್ ವುಮೆನ್ ಅಂತ ಬಂದುಬಿಟ್ಟಿದೆ. ಸೊ ಆ್ಯನ್ ಓಲ್ಡ್ ವುಮೆನ್ ಅಂತ ಬಂದಾದಮೇಲೆ ಇಲ್ಲಿ ನೆಕ್ಸ್ಟ್ ನಾವು ದ ಯೂಸ್ ಮಾಡಬೇಕು. ಆಲ್ರೆಡಿ ಒಂದು ಆ್ಯನ್ ಅಂತ ಯೂಸ್ ಮಾಡಿದರೆ ಒಬ್ಬ ಪರ್ಸನ್ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ನಮ್ಗೆ ಗೊತ್ತಿರದೆ ವಸ್ತು, ನಮ್ಗೆ ಗೊತ್ತಿರ್ತಕ್ಕಂಥ ವಸ್ತು ಆಗಿರ್ಬೋದು, ಗೊತ್ತಿಲ್ಲದೆ ಇರ್ತಕ್ಕಂಥ ವಸ್ತು ಆಗಿರ್ಬೋದು, ಗೊತ್ತಿಲ್ಲದ ಮನುಷ್ಯ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಆವಾಗ ಒಬ್ಬ ಅಥವಾ ಒಂದು ಅಂತ ಯೂಸ್ ಮಾಡುವಾಗ ನಾವು ಆ್ಯನ್ ಓಲ್ಡ್ ವುಮೆನ್ ಅಂತ ಯೂಸ್ ಮಾಡಿದ್ದೀವಿ. ಆಲ್ರೆಡಿ ಓಲ್ಡ್ ವುಮೆನ್ ಅಂತ ಯೂಸ್ ಆಗಿದೆ. ಸೊ ಹೀಗಾಗಿ ನೆಕ್ಸ್ಟ್ ಅದನ್ನೇ ನಾವು ನೆಕ್ಸ್ಟ್ ಸೆಂಟೆನ್ಸಲ್ಲಿ ಅದನ್ನೇ ಪದೇ ಹೇಳ್ತಾ ಇದ್ದೀವಿ ಅಂತಂದಾಗ ದ ಓಲ್ಡ್ ವುಮೆನ್ ಅಂತ ಬರೀಬೇಕು. ಆಲ್ರೆಡಿ ಏನು ಹೇಳ್ತಾ ಇದ್ದೀವಿ ಅಂತ ಗೊತ್ತಿದೆ. ಅದಾದ ನಂತರ ದ ಓಲ್ಡ್ ವುಮೆನ್ ವಾಸ್ ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಅಂಡರ್ ಎ ಟ್ರೀ ಅಂತ ಹೇಳಬೇಕು. ಸೊ ಆನ್ಸರ್ ಇಲ್ಲಿ ಏನಾಗುತ್ತೆ, ದ ಆಗುತ್ತೆ. 1 ಮಾರ್ಕ್ಸ್ ನಿಮಗೆ ಸಿಕ್ತು. ನೆಕ್ಸ್ಟ್, ರೂಲ್ಸ್ ಸರ್ಟನ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಸ್ಟ್ ವಿ ರೀಅರೇಂಜ್ ದ ಸ್ಟೇಟ್ಮೆಂಟ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಇದನ್ನು ರೀಅರೇಂಜ್ ಮಾಡಿ, ಒಂದು ಸ್ಟೇಟ್ಮೆಂಟನ್ನು ಸರಿ ಮಾಡಿ, ಸೆಂಟೆನ್ಸನ್ನು ಸರಿ ಮಾಡಿ ಅಂತ ಹೇಳಿದರೆ ವಿ ಮಸ್ಟ್ ಫಾಲೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ವಿ ಮಸ್ಟ್ ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇನ್ನೊಂದು ಸಲ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ವಿ ಮಸ್ಟ್ ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇಲ್ಲಿಗೆ 1 ಮಾರ್ಕ್ಸ್ ನಮಗೆ ಸಿಕ್ತು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ. 3ನೇದು, ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ have or has won some medals in Paris Olympics. 3ನೇ ಪ್ರಶ್ನೆ ಅರ್ಥ ಆಯ್ತು. ಈಗ ಇಲ್ಲಿ ಹ್ಯಾವ್ ಹಾಕಬೇಕಾ ಹ್ಯಾಸ್ ಹಾಕಬೇಕಾ? ಇಲ್ಲಿ ನೋಡಿ, ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ಇದೆ. ಪರ್ಸನ್ಸ್ ಅಂತಂದರೆ ಹ್ಯಾವ್ ಬರುತ್ತೆ. ಹ್ಯಾವ್ ಹಾಕಿ, ಇಲ್ಲಿ ಹ್ಯಾವ್ ಹಾಕಿದರೆ ಮುಗೀತು. ಹ್ಯಾವ್ ವನ್ ಸಮ್ ಮೆಡಲ್ಸ್ ಇನ್ ಪ್ಯಾರಿಸ್ ಒಲಿಂಪಿಕ್ಸ್. ಇಲ್ಲಿಗೆ ಇದು ಮುಗೀತು. ವರ್ಬನ್ನು ಯೂಸ್ ಮಾಡೋಂತಿದ್ರೆ ಇಲ್ಲಿ ನಾವು ಹ್ಯಾವ್ ಅಂತ ಯೂಸ್ ಮಾಡಿದ್ವಿ, ಮುಗೀತು. ಸ್ಪೋರ್ಟ್ಸ್ ಪರ್ಸನ್ ಅಂತ ಇದ್ದರೆ ಹ್ಯಾಸ್ ಯೂಸ್ ಮಾಡಬೇಕಾಗಿತ್ತು. ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ಇದೆ, ಹ್ಯಾವ್ ಯೂಸ್ ಮಾಡಬೇಕಾಗುತ್ತೆ. ಅಪ್ರಾಪ್ರಿಯೇಟ್ ವರ್ಬ್ ಅದು. ರಾಬರ್ಟ್ ಡ್ಯಾಶ್ ಸೆಂಡ್ ಮೆನಿ ಮೆಸೇಜಸ್ ಟು ಹಿಸ್ ಫ್ರೆಂಡ್ ಎಸ್ಟರ್ಡೇ ಅಂತಂದರೆ ಇದು ಪಾಸ್ಟ್ ಆಗುತ್ತೆ. ಸೆಂಡ್ ಇದನ್ನು V2 ಮಾಡಿ ಸೆಂಟ್ ಆಗುತ್ತೆ. ಇಲ್ಲಿಗೆ ನೀವು 4 ಅಂಕಕ್ಕೆ ರೆಡಿ ಆದ್ರಿ. ಇಷ್ಟನ್ನು ಬರೆದು ಬಿಟ್ಟರೆ 4 ಮಾರ್ಕ್ಸ್ ನಿಮಗೆ ಕಣ್ಣು ಮುಚ್ಚಿ ಕೊಡ್ತಾರೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ ಅರ್ಥ ಆಗಿದೆ ಅಂತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಒಂದು 2-3 ನಿಮಿಷದಲ್ಲಿ ನೀವು 4 ಅಂಕ ಕಲ್ತಿದ್ದೀರಾ ಅಂತ. ಥ್ಯಾಂಕ್ ಯು.